ಪತ್ರಕರ್ತ ಮೋಹನ್ ಬೋಳಂಗಡಿಯವರ ನೇರ ಮಾತು. ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಮಮತಾ. ನನ್ನ ಗಂಡನ ಹೆಸರು ಭಾಸ್ಕರ್ ನಾಯ್ಕ್, ಪಡೆಕೊಟ್ಟು ಮನೆ, ಉಜಿರೆ. ನನ್ನ ಗಂಡ ಭಾಸ್ಕರ್ ನಾಯ್ಕ್ ಎಂಬವರು ಮಂಗಳೂರಿಗೆ ಸಂದರ್ಶನಕ್ಕಂತ ಹೋಗಿದ್ದರು ಒಂದು ಯೂಟ್ಯೂಬ್ ಚಾನಲಲ್ಲಿ. ವಾಪಸ್ ಬರುವಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಅವರ ಸಹಚರರು ಕಾರಿಗೆ ಅಡ್ಡಗಟ್ಟಿದ್ರು. ಆ ಸಂದರ್ಭದಲ್ಲಿ ಮೊದಲು ನನಗೆ ಕಾಲ್ ಮಾಡಿ ಹೇಳಿದರು ನಾನು ಬರ್ತಾ ಇದ್ದೇನೆ ಇಷ್ಟೊತ್ತಿಗೆ ಅಂತ. ನಾನು ಬರ್ತಾರಂತ ಕಾಯ್ತಾ ಇದ್ದೆವು. ನಂತರ ಜೋರಾದ ಶಬ್ದ ಕೇಳಿಸಿತು ಅಲ್ಲಿ. ನಾನು ಮತ್ತು ನನ್ನ ಮಕ್ಕಳು ಓಡಿ ಹೋದೆವು ಏನು ಶಬ್ದ ಬರ್ತದೆ ಅಂತ. ನೋಡುವಾಗ ರೌಡಿ ಮಹೇಶ್ ಶೆಟ್ಟಿ ಮತ್ತು ಅವನ ಸಹಚರರು ನನ್ನ ಗಂಡನನ್ನು ಲೈಟ್ ಕಂಬಕ್ಕೆ ಕಟ್ಟಿ ಹಾಕಿ ಹಲ್ಲೆ ಮಾಡ್ತಿದ್ದರು. ಬಿಡಿಸಲಿಕ್ಕೆ ಹೋದ ಸಂದರ್ಭದಲ್ಲಿ ನನ್ನನ್ನು ಎಳೆದಾಡಿದರು. ತದನಂತರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದರು ನಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಅಂತ. ನಾನು ಮತ್ತು ನನ್ನ ಮಕ್ಕಳು ಕ್ಷಮೆ ಯಾಚಿಸಲಿಕ್ಕೆ ಅಂತ ಕಾಲಿಗೆ ಬಿದ್ದೆವು. ಆವಾಗ ಹೇಳಿದರು, ಇವತ್ತು ನಿನ್ನ ಹೆಂಡತಿ ಮಕ್ಕಳ ಮುಖ ನೋಡಿ ನಾನು ಬಿಡ್ತಾ ಇದ್ದೇನೆ. ಇನ್ನು ಮುಂದೆ ಏನಾದರೂ ಯೂಟ್ಯೂಬ್ ಚಾನಲ್ ಹಾಗೆ ಹೀಗೆ ಅಂತ ಹೋದರೆ ತುಂಬ ಹಾರಾಡಿದರೆ ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿದರು. ನಮ್ಮ ಪಕ್ಕದ ಮನೆ, ಎದುರು ಮನೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆ. ನನಗೆ ಮದುವೆ ಆಗುವಂತ ಮುಂಚೆ ನನ್ನ ಗಂಡನಿಗೆ ಮತ್ತು ಮಹೇಶ್ ಶೆಟ್ಟಿಗೆ ಒಳ್ಳೆಯ ಸಂಬಂಧವಿತ್ತು. ಅವರ ಮನೆಯಲ್ಲೇ ಇವರು ಇದ್ದರು. ಏನಾದರೂ ಅರ್ಜೆಂಟ್ ಬರಲಿಕ್ಕೆ ಹೇಳುವಾಗೆಲ್ಲ ರಾತ್ರೋರಾತ್ರಿ ಎಲ್ಲ ಹೋಗ್ತಾಯಿದ್ರು. ನಂತರ ಮದುವೆ ಆದ ನಂತರ ಸ್ವಲ್ಪ ಒಡನಾಟ ಕಡಿಮೆ ಆಯಿತು. ಅದನ್ನೇ ಒಂದು ಕಾರಣವಾಗಿ ಇಟ್ಟುಕೊಂಡು ಬರುವುದಿಲ್ಲ, ನೀನು ಹೇಳುವಾಗ ಬರುವುದಿಲ್ಲ, ಇನ್ನು ಮದುವೆ ಆದ ನಂತರ ನೀನು ದೊಡ್ಡ ಜನ ಆಗಿದ್ಯಾ ಹಾಗೆ ಹೇಗೆ ಅಂತ ಹೇಳಿ ಅದನ್ನೇ ಒಂದು ದ್ವೇಷ ಸಾಧನೆ ಮಾಡಲಿಕ್ಕೆ ಕಾರಣವಾಯಿತು. ನಾವು ತುಂಬ ಕಡು ಬಡವರು. ನಮಗೆ ಹಿಂದೆ ಮುಂದೆ ಎನ್ನುವ ಪರಿಸ್ಥಿತಿ ನಮಗೆ ಇಲ್ಲ ಯಾರು ಕೂಡ. ನಮಗೆ ಅಂದರೆ ಸ್ವಲ್ಪ ಕೃಷಿಯೆಲ್ಲ ಉಂಟು. ತೋಟದಲ್ಲಿ ನಾನೇನು ಕೆಲಸಕ್ಕೆ ಹೋಗೋದಿಲ್ಲ, ಅವರೇ ಎಲ್ಲ ಕೆಲಸ ಮಾಡಿ ನಮ್ಮನ್ನು ಸಾಕುವ ಪರಿಸ್ಥಿತಿ ಇದೆ. ಇದರಿಂದಲೇ ನಮ್ಮ ಜೀವನ ನಿರ್ವಹಣೆ ಆಗ್ತಾ ಉಂಟು. ಗೊತ್ತಿದೆ ಅಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಕತೆ ಗೊತ್ತಿದೆ ಅಂತ ಹೇಳಿಕೊಂಡು ಅದನ್ನು ಮುಂದೆ ಊರಲ್ಲಿ ಎಲ್ಲ ಪ್ರಚಾರ ಆಗ್ತದೆ ಅಂತ, ಪ್ರಚಾರ ಆಗಬಾರ್ದು ಅಂತ ಇವರು ಈ ರೀತಿ ಮಾಡಿದ್ದಾರೆ. ನನ್ನ ಗಂಡನನ್ನು ರಸ್ತೆಯಲ್ಲಿ ಅಡ್ಡ ಹಾಕಿ. ಹಿಂದೆ ಇರಲಿಲ್ಲ, ಒಳ್ಳೆದಿದ್ದರು, ಚೆನ್ನಾಗಿದ್ದರು. ಅದೇ ಅವರ ಎಲ್ಲ ವಿಷಯ ಇವರಿಗೆ ತುಂಬ ಗೊತ್ತಿರೋದು. ಅದನ್ನು ಎಲ್ಲ ಊರಲ್ಲಿ ಸುದ್ದಿಯೆಲ್ಲ ಆಗ್ತದೆ ಅಂತ ಹೇಳಿ ಸಮಯ ಸಂದರ್ಭ ನೋಡಿ ಈ ರೀತಿ ಮಾಡಿದ್ದು. ಮದುವೆಯಾಗಿ 12 ವರ್ಷ ಆಯಿತು. ನನಗೆ ಜೋರಾದ ಶಬ್ದ ಕೇಳಿಸಿದ್ದು. ಅದಕ್ಕೆ ನಾನು ನನ್ನ ಮಕ್ಕಳನ್ನು ಕರ್ಕೊಂಡು ಹೋದೆ ಏನು ಅಂತ ನೋಡುವ ಅಂತ. ಅಷ್ಟೊತ್ತಾಗಲೇ ನನ್ನ ಗಂಡನನ್ನು ತುಂಬ ಕ್ರೂರವಾಗಿ ಚಿತ್ರಹಿಂಸೆ ಎಲ್ಲ ಕೊಟ್ಟು ಒಂದು ಲೈಟ್ ಕಂಬಕ್ಕೆ ಕಟ್ಟಿ ಹಾಕಿದ್ರು. ನನ್ನನ್ನು ನೋಡಿ ತಕ್ಷಣ ಅವರು ಬಿಡಿಸುವ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲೇ ಹತ್ತಿರದವರಾದ ಶಂಕರ್ ಶೆಟ್ಟಿ ಮತ್ತು ಜಯಪ್ರಕಾಶ್ ಶೆಟ್ಟಿ ಮತ್ತು ಮಕ್ಕಳನ್ನು ಕರ್ಕೊಂಡು ಬರುವ ಸುರೇಶ್ ಅಂತ ಹೇಳುವವ ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ ಇವರನ್ನು ಬಿಡಿಸಲಿಕ್ಕೆಲ್ಲ. ಆಸ್ಪತ್ರೆಗೆ ಬರುವಾಗಲೂ ನಮ್ಮನ್ನು ಬಿಡಲಿಲ್ಲ. ಮತ್ತು ಆಂಬ್ಯುಲೆನ್ಸ್ ಮುಖಾಂತರ ನಮ್ಮನ್ನು ತರಲಾಯಿತು ಬೆಳ್ತಂಗಡಿ ಆಸ್ಪತ್ರೆಗೆ. ಇಲ್ಲ, ಅದೆಲ್ಲ ಸುಮ್ಮನೆ ಇವರೆಲ್ಲ ಹೇಳುವುದು, ಸುಳ್ಳು ಎಲ್ಲ ಹೇಳುವುದು. ಇವರು ಹೇಳುವುದು ಒಂದು ಕೂಡ ಸತ್ಯವೇ ಇಲ್ಲ. ನಾವು ಹೇಳುವುದು ಸತ್ಯವೇ. ನಮಗೆ ಈ ರೀತಿ ಅನ್ಯಾಯ ಆಗಿದೆ ಊರಲ್ಲಿ. ನಮಗೆ ಬದುಕಲಿಕ್ಕೆ ತುಂಬ ಕಷ್ಟ ಆಗ್ತಾ ಉಂಟು. ನನಗೆ ಮತ್ತು ನನ್ನ ಮಕ್ಕಳಿಗೂ ತುಂಬ ಕಷ್ಟ ಆಗ್ತಾ ಉಂಟು. ನನ್ನನ್ನು ಮತ್ತು ನನ್ನ ಗಂಡನನ್ನು ಕೊಲೆ ಮಾಡಲಿಕ್ಕೂ ಕೂಡ ಏಸುವವರಲ್ಲ ಇವರು. ಹೌದು, ಒಂದು 2-3 ವರ್ಷದ ಮೊದಲು ಈ ಥರ ಸುಳ್ಳು ಎಲ್ಲ ಆಪಾದನೆ ಮಾಡಿಕೊಂಡು ಅವರ ಮೇಲೆ ದೂರು ಕೊಟ್ಟಿದ್ದಾರೆ. ಹೆಣ್ಣು ಬಾಕ ವಿಕೃತ ಕಾಮಿ ಅಂತ ಸುಳ್ಳು ಹೇಳಿ ದೂರು ಕೊಟ್ಟಿತ್ತು.
ನಮ್ಮ ಗಂಡನ ಮೇಲೆ ಮಹೇಶ್ ಶೆಟ್ಟಿ ರೌಡಿ ರಮೇಶ್ ಶೆಟ್ಟಿ ತಿಮ್ಮರೌಡಿ ಅವರು ದೂರು ಕೊಟ್ಟದ್ದು ಪೊಲೀಸರಿಗೆ. ಇಲ್ಲಿ ಇದ್ದವರಿಗೆ ಒಂದು ಕಾನೂನು ಆಗಿದೆ, ಇಲ್ಲದವರಿಗೆ ಒಂದು ಕಾನೂನಿನ ವ್ಯವಸ್ಥೆ ಆಗಿದೆ. ಹೌದು, ನನ್ನ ಗಂಡ ಅವರೊಟ್ಟಿಗೆ ಹೋಗುವುದಿಲ್ಲ ಎಂಬ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ. ಮತ್ತು ಅವರ ಮಹೇಶ್ ಶೆಟ್ಟಿ ತಿಮ್ಮರೌಡಿ ಅವರ ವಿಷಯ ಎಲ್ಲವೂ ಇವರಿಗೆ ಗೊತ್ತುಂಟು. ಅದು ಊರಲ್ಲಿ ಎಲ್ಲ ಸ್ಪ್ರೆಡ್ ಆಗ್ತದೆ ಎನ್ನುವ ವಿಚಾರಕ್ಕೋಸ್ಕರ ಈ ರೀತಿ ಅವರನ್ನು ಮಾರಣಾಂತಿಕವಾಗಿ ಹಲ್ಲೆ ನಡೆಸಲು ಯತ್ನಿಸಿದ್ದಾರೆ. ಇದರಿಂದ ನನಗೂ ನನ್ನ ಗಂಡನಿಗೂ ನನ್ನ ಮಕ್ಕಳಿಗೂ ಜೀವ ಬೆದರಿಕೆಯನ್ನು ಕೂಡ ಒಡ್ಡಿದ್ದಾರೆ ಅವರು. ಇಲ್ಲ, ನಾನು ಇವತ್ತಿನ ದಿನ SP ಆಫೀಸಿಗೆ ಹೋಗಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇನೆ. ದಲಿತ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿಯೂ ಮತ್ತು ಇತರ ಕಾನೂನಿನ ಅಡಿಯಲ್ಲಿಯೂ ನಾನು ಅವರಿಗೆ ಮನವಿಯನ್ನು ಸಲ್ಲಿಸಿರುತ್ತೇನೆ. ರೌಡಿ ಮಹೇಶ್ ಶೆಟ್ಟಿ ತಿಮ್ಮರೌಡಿ ಅವರನ್ನು ಬಂಧಿಸಬೇಕು. ಅದಕ್ಕೆ ಅವರು ಭರವಸೆಯನ್ನು ಕೂಡ ನೀಡಿದ್ದಾರೆ. ನಾನು ಅವರನ್ನು ಬಂಧಿಸ್ತೇನೆ, ನಿಮಗೇನು ತೊಂದರೆ ಆಗಲು ನಾನು ಬಿಡುವುದಿಲ್ಲ ಅಂತ ಹೇಳಿದ್ದಾರೆ ನಮಗೆ. ಹೌದು, ಈಗ ನಮಗೆ ಮನೆಗೆ ಹೋಗ್ಲಿಕ್ಕೂ ಹೆದರಿಕೆ ಆಗಿದೆ. ಯಾರು ಎಷ್ಟೊತ್ತಿಗೆ ನಮ್ಮ ಮನೆಗೆ ಅತಿಕ್ರಮಣ ಮಾಡ್ತಾರೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ನನಗೂ ನನ್ನ ಮಕ್ಕಳಿಗೂ ನನ್ನ ಗಂಡನಿಗೂ ಜೀವ ಬೆದರಿಕೆಯನ್ನೇ ಅವರು ಒಡ್ಡಿದ್ದಾರೆ. ತುಂಬ ಕಷ್ಟ ಆಗ್ತಾ ಉಂಟು. ಅವರೆಲ್ಲ ಒಟ್ಟಿಗೆ ಇರುವುದು, ಗುಂಪು ಎಲ್ಲ ಕಟ್ಟಿಕೊಂಡು ಅಲ್ಲಲ್ಲಿ ಎಲ್ಲ ಇಡ್ತಾರೆ. ತುಂಬ ಕಷ್ಟವಾಗ್ತಾ ಉಂಟು ನಮಗೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಅವರನ್ನು ಬಂಧನ ಮಾಡದಿದ್ದರೆ ನಮಗೆ ತುಂಬ ಕಷ್ಟ ಉಂಟು. ಇನ್ನು ಮುಂದೆ ಅಲ್ಲಿ ಬದುಕಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಹೌದು, ಸಂಪರ್ಕ ಮಾಡಿದ್ದಾರೆ. ಅವರ ತಮ್ಮ ನಮ್ಮಲ್ಲಿ ಫೋನಲ್ಲಿ ಸಂಪರ್ಕ ಮಾಡಿದ್ದಾರೆ. ಬೇಡ, 2 ತಿಂಗಳು ಕಾಯುವ, ಕೂತು ಮಾತಾಡುವ ಅಂತೆಲ್ಲ ಹೇಳಿದ್ದಾರೆ. 2 ತಿಂಗಳ ಕಾಯುವ ಪ್ರಶ್ನೆ ಅಲ್ಲಿ ಇದು ಎಂತ ಕೊಡಲಿಲ್ಲ ಅವರು. ಮೊದಲೇ ಇವರಿಗೆ ಈ ರೀತಿ ಅನ್ಯಾಯ ಮಾಡಿದ್ದಾರೆ. ಇನ್ನು 2 ತಿಂಗಳ ಕಾದಲ್ಲಿ ನಮಗೇನಿದು ಇಲ್ಲ, ರಕ್ಷಣೆ ಇಲ್ಲದಾಗಿದೆ. ಅದಕ್ಕಿಂತ ಮೊದಲೇ ಈ ರೀತಿ ಅವರು ಮಾಡಿದ್ದಾರೆ, ಕೊಲ್ಲುವ ಉದ್ದೇಶದಿಂದಲೇ. ಇವನನ್ನು ಮುಗಿಸಿದರೆ ಇನ್ನು ಎಲ್ಲ ಮುಗಿಯಿತು ಅಂತೇಳಿ. ಇವರ ವಿಷಯವೇ ಅವರಿಗೆ ಗೊತ್ತಿರೋದು, ರೌಡಿ ಮಹೇಶ್ ಶೆಟ್ಟಿ ತಿಮ್ಮರೌಡಿ ಅವರದ್ದು ಎಲ್ಲ ವಿಷಯವೇ ಗೊತ್ತಿರೋದು ಇವರಿಗೆ ಮಾತ್ರ. ಅದಕ್ಕೋಸ್ಕರ ಅವನನ್ನೇ ಮುಗಿಸಿದರೆ ಎಲ್ಲ ಸರಿಯಾಗ್ತದೆ, ನಾನು ಊರಲ್ಲಿ ರಾಜರೋಷವಾಗಿ ತಿರುಗಾಡಬಹುದು ಅಂತ ಯೋಚನೆ ಮಾಡಿ ಇಟ್ಟಿದ್ದಾರೆ. ಪಕ್ಕದ ಮನೆ ಕಾಣ್ತದೆ, ನಮ್ಮ ಮನೆ ಕಾಣ್ತದೆ. ಅದೆಲ್ಲ ಗೊತ್ತಾಗ್ತದೆ ನಮಗೆ, ಅವರ ಮನೆಗೆ ಯಾರು ಬರ್ತಾರೆ ಹೋಗ್ತಾರೆ ಎಲ್ಲ ಗೊತ್ತಾಗ್ತದೆ. ಓಡಿಸ್ಬೇಕಂತ ಅಷ್ಟೇ ಉದ್ದೇಶ, ಅಲ್ಲಿಂದ ನಾವು ಇರಬಾರದು, ಓಡಿಸ್ಬೇಕಂತಲೇ ಉದ್ದೇಶ ಇರುವುದು. ಇದರಿಂದ ನಮಗೆ ತುಂಬ ಭಯ ಆಗ್ತಾ ಉಂಟು. ನಾವು ಮನವಿ ಒಂದೇ ಮಾಡುವುದು, ಅವರನ್ನು ಕೂಡಲೇ ಬಂಧಿಸಬೇಕು ಎನ್ನುವ ಮನವಿಯನ್ನು ಮಾಡ್ತಾ ಇದ್ದೇನೆ. ಗಂಡ ಈ ಹೆಣ್ಣು ಮಕ್ಕಳ ಭವಿಷ್ಯಕ್ಕೋಸ್ಕರ ಆದರೂ ಬದುಕಲೇಬೇಕಾದ ಅನಿವಾರ್ಯತೆ ಆಗಿದೆ. ನಮಗೊಂದು ಸೂಕ್ತವಾದ ರಕ್ಷಣೆಯನ್ನು ನೀಡಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ಹಿರಿಯ ಪತ್ರಕರ್ತ ಮೋಹನ್ ಬೋಳಂಗಡಿಯವರ ನೇರ ಮಾತು. ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.